ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಇವತ್ತು ಮತ್ತೊಂದು ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಯಾವುದೇ ಪ್ರದೇಶಕ್ಕೂ ಕೂಡ ನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯ ಭಾರತಕ್ಕಿದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರತದಿಂದ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ಪಾತಾಳದಲ್ಲಿ ಅಡಗಿಕೊಳ್ಳಬೇಕಷ್ಟೇ. ಕದನ ವಿರಾಮ ಘೋಷಣೆ ಆದ ಬೆನ್ನಲ್ಲೇ ಮತ್ತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಪಾಕಿಸ್ತಾನದ ಉದ್ದಗಲಕ್ಕೂ ದಾಳಿ ನಡೆಸುವಷ್ಟು ಯುದ್ಧದ ಅಸ್ತ್ರಗಳನ್ನು ಭಾರತ ಹೊಂದಿದೆ. ಇಡೀ ಪಾಕಿಸ್ತಾನವೇ ಭಾರತದ ಯುದ್ಧಾಸ್ತ್ರಗಳ ರೇಂಜ್ನಲ್ಲಿದೆ. ಪಾಕಿಸ್ತಾನದವರು ತಮ್ಮ ಸೇನೆಯ ಮುಖ್ಯ ಕಚೇರಿಯನ್ನು ರಾವಲ್ಪಿಂಡಿಯಲ್ಲಿ ಏನು ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿ ಇದೆ, ಆ ಕಚೇರಿಯನ್ನು ರಾವಲ್ಪಿಂಡಿಯಿಂದ ಖೈಬರ್ಗಾಗಲಿ ಶಿಫ್ಟ್ ಮಾಡಲಿ ಅಥವಾ ಪಾಕಿಸ್ತಾನದ ಯಾವುದೇ ಕಡೆಗಾಗಲಿ ಶಿಫ್ಟ್ ಮಾಡಲಿ, ಅವರು ಎಲ್ಲೇ ಹೋದರೂ ಕೂಡ ಸೇನಾ ಮುಖ್ಯ ಕಚೇರಿಯನ್ನು ಎಲ್ಲೇ ಶಿಫ್ಟ್ ಮಾಡಿದ್ರು ಕೂಡ ಅಲ್ಲೆಲ್ಲವೂ ಕೂಡ ನಮ್ಮ ರೇಂಜ್ ಇದೆ, ನಾವು ಅಲ್ಲಿ ಹೋಗಿ ಅಟ್ಯಾಕ್ ಮಾಡುವಷ್ಟು ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು, ಯುದ್ಧ ಸಲಕರಣೆಗಳು, ಕ್ಷಿಪಣಿಗಳು ಇದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇಡೀ ಪಾಕಿಸ್ತಾನವೇ ನಮ್ಮ ರೇಂಜ್ನಲ್ಲಿದೆ, ಅಂದರೆ ನಮ್ಮ ಕ್ಷಿಪಣಿಗಳ ವ್ಯಾಪ್ತಿಯ ಒಳಗಡೆಯೇ ಪಾಕಿಸ್ತಾನ, ಕಂಪ್ಲೀಟ್ ಪಾಕಿಸ್ತಾನ, ಇಡೀ ಪಾಕಿಸ್ತಾನ ಬರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸೇನಾ ವಾಯು ರಕ್ಷಣಾ ವ್ಯವಸ್ಥೆಯ ನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಸುಮರ್ ಐವಾನ್ ಡಿ ಕುನ್ನಾ ಇವರು ಕೊಟ್ಟಿರುವಂಥದ್ದು. ಇವರು ಪ್ರಮುಖ ಸುದ್ದಿ ಸಂಸ್ಥೆ ANIಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಮೇ 10ನೇ ತಾರೀಕು ಭಾರತ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತದ ಪ್ರಮುಖ ಸೇನಾಧಿಕಾರಿಯೊಬ್ಬರು ಲೆಫ್ಟಿನೆಂಟ್ ಜನರಲ್ ಆರ್ಮಿ ಏರ್ ಡಿಫೆನ್ಸ್ನ ನಿರ್ದೇಶಕರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಪಾಕಿಸ್ತಾನಕ್ಕೆ. ಅಂದರೆ ಪಾಕಿಸ್ತಾನ ಭಾರತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಮತ್ತೆ ಭವಿಷ್ಯದಲ್ಲಿ ಯುದ್ಧ ಅಂತ ಆದರೆ, ಅಂದರೆ ಯಾವುದೋ ಪಾಕಿಸ್ತಾನದ ಒಂದು ಏರಿಯಾಕ್ಕೆ ಹೋಗಿ ಹೊಡೆಯೋದಂತಲ್ಲ, ಇಡೀ ಪಾಕಿಸ್ತಾನ, ಕಂಪ್ಲೀಟ್ ಪಾಕಿಸ್ತಾನದ ಭೂಭಾಗ ಏನಿದೆ, ಯಾವುದೇ ಸ್ಥಳಕ್ಕೆ ಬೇಕಾದರೂ ನಾವು ದಾಳಿಯನ್ನು ಮಾಡುವಷ್ಟು ಯುದ್ಧ ಸಲಕರಣೆಗಳು, ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದ್ದಾವೆ, ಭಾರತದ ಬಳಿ. ಸೊ ಪಾಕಿಸ್ತಾನದವರು ಬಚಾವಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಭವಿಷ್ಯದಲ್ಲಿ ಯುದ್ಧ ಆದರೆ, ಲೆಫ್ಟಿನೆಂಟ್ ಜನರಲ್ ಅವರ ಸ್ಟೇಟ್ಮೆಂಟ್ನ ಪ್ರಕಾರ ಪಾತಾಳದಲ್ಲಿ ಭೂಮಿಯನ್ನು ಅಗೆದು ಅದರ ಅಡಿಯಲ್ಲಿ ಅಡಗಿಕೊಳ್ಳಬೇಕು, ಅಷ್ಟೇ ಇರುವಂಥದ್ದು ಆಪ್ಷನ್ನು ಪಾಕಿಸ್ತಾನದವರಿಗೆ. ಈಗ ಆಲ್ರೆಡಿ ನಾವು ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನದ 8 ವಾಯುನೆಲೆಯ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ರಾವಲ್ಪಿಂಡಿಯಲ್ಲಿರ್ತಕ್ಕಂತಹ ನೂರ್ಖಾನ್ ವಾಯುನೆಲೆ. ಸೊ ಬರೀ ಅಲ್ಲಿ ಮಾತ್ರ ಅಲ್ಲ, ರಾವಲ್ಪಿಂಡಿ ಮಾತ್ರ ಅಲ್ಲ, ಅಂದರೆ ಭಾರತ ರಾವಲ್ಪಿಂಡಿಯ ಮೇಲೆ ದಾಳಿ ಮಾಡಬಹುದು ಭವಿಷ್ಯದಲ್ಲಿ ಎನ್ನುವಂಥ ಭಯ ಏನಾದರೂ ಪಾಕಿಸ್ತಾನಕ್ಕಿದ್ರೆ ಇನ್ ಕೇಸ್ ಸೇನೆಯ ಮುಖ್ಯ ಕಚೇರಿಯನ್ನು ಬೇರೆ ಯಾವುದಾದ್ರೂ ಒಂದು ಏರಿಯಾಕ್ಕೆ ಶಿಫ್ಟ್ ಮಾಡಿಬಿಡೋಣ ಅಂಥೇಳಿ ಪಾಕಿಸ್ತಾನದವರು ಏನಾದರೂ ಯೋಚನೆಯನ್ನು ಮಾಡಿದ್ದಾರೆ, ತಮ್ಮ ಏರ್ ಬೇಸನ್ನು ಅಥವಾ ಮಿಲಿಟರಿ ಹೆಡ್ ಕ್ವಾರ್ಟರ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕೆನ್ನುವಂಥ ಆಲೋಚನೆಯಲ್ಲಿ ಏನಾದರೂ ಪಾಕಿಸ್ತಾನದವರಿದ್ದರೆ ಆ ಆಲೋಚನೆಯನ್ನು ಕೈ ಬಿಡೋದು ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಯಾವುದೇ ಭಾಗಕ್ಕಾದರೂ ದಾಳಿ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅಂದರೆ ಇಡೀ ಪಾಕಿಸ್ತಾನ ನಮ್ಮ ರೇಂಜ್ನಲ್ಲಿದೆ ಎನ್ನುವಂಥ ಅಂಶವನ್ನು ಭಾರತದ ಲೆಫ್ಟಿನೆಂಟ್ ಜನರಲ್ ಸೇನಾ ಪ್ರಮುಖರು ಇವತ್ತು ಕೊಟ್ಟಿರುವಂಥದ್ದು, ANIಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಸುಮಾರು 800ರಿಂದ 900 ಡ್ರೋನ್ಗಳನ್ನು ಪಾಕಿಸ್ತಾನ ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಮೇಲೆ ಹಾರಿಬಿಟ್ಟಿದೆ ಎನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡ ಬಳಿಕ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಏನು ಶೆಲ್ ದಾಳಿಯನ್ನು ನಡೆಸಿತ್ತು, ಆ ಶೆಲ್ ದಾಳಿಯಲ್ಲಿ ಅನಾಥವಾಗಿ ಬಿದ್ದಿದ್ದಂತಹ ಸುಮಾರು 80 ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. 6 ಶೆಲ್ ಪಗ್ವಾಲ್ನಲ್ಲಿ, 19 ರಜೌರಿ, 42 ಪೂಂಚ್ ಮತ್ತು 12 ಶೆಲ್ಲುಗಳನ್ನು ಅಂತಾರಾಷ್ಟ್ರೀಯ ಗಡಿರೇಖೆಯಲ್ಲಿ ನಿಷ್ಕ್ರಿಯಗೊಳಿಸಿದ ಭಾರತೀಯ ಸೇನೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ವೇಳೆ ಇದು ಭವಿಷ್ಯದಲ್ಲಿ ಏನಾದರೂ ಸ್ಫೋಟಗೊಂಡಿದ್ದರೆ ಈ ಶೆಲ್ಲುಗಳು, ಪಾಕಿಸ್ತಾನದ ಸೇನೆ ಅಪ್ರಚೋದಿತ ಗುಂಡಿನ ದಾಳಿಯ ಭಾಗವಾಗಿ ಏನು ಪ್ರಯೋಗಿಸಿರುವಂಥ ಈ ಶೆಲ್ಲುಗಳು ಒಂದು ವೇಳೆ
ಸ್ಫೋಟಗೊಂಡಿದ್ದಾರೆ ಭವಿಷ್ಯದಲ್ಲಿ. ಇದು ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇತ್ತು. ಜೊತೆಗೆ ಮೇ 10ನೇ ತಾರೀಕು ಯುದ್ಧ ಸಂಘರ್ಷ ಕೊನೆಗೊಂಡ ಬಳಿಕ, ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತ ಸುಮಾರು 70 ಪಾಕ್ನ ಡ್ರೋನ್ಗಳನ್ನು ಕೂಡ ನಿಷ್ಕ್ರಿಯಗೊಳಿಸಿದೆ. ಸೊ ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು. ಸೊ ಅಂದರೆ ಈಗ ಕದನ ವಿರಾಮ ಘೋಷಣೆಯಾಗಿ ಎಲ್ಲವೂ ತಿಳಿಯಾಗಿದೆ. ಭವಿಷ್ಯದಲ್ಲಿ ಏನಾದರೂ ಕಾಲು ಕೆರೆದುಕೊಂಡು ತಲೆಹರಟೆ ಮಾಡೋಕ್ಕೆ ಬಂದರೆ ಅದರ ಪರಿಸ್ಥಿತಿಗಳು ಗಂಭೀರ ಆಗಿರಬಹುದು ಎನ್ನುವಂಥ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಭಾರತ ಇವತ್ತು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.